ಈಗ ಪ್ರಿಯ ಮೀಸಲಾತಿ ಕೂಡ ಪಂಚಮಸಾಲಿ ಸಮಾಜ ಕಳೆದ 5 ವರ್ಷದಿಂದ ಹೋರಾಟ ಮಾಡ್ತಿದೆ. ಬಿಜೆಪಿ ಅವಧಿಯಲ್ಲಿ ಹೋರಾಟ ಮಾಡಿದ್ರೆ ಈಗ ಮತ್ತೊಂದು ಹೋರಾಟ ಮಾಡ್ತಿದೆ. ಅಂದ್ರೆ ಜಿಲ್ಲಾಡಳಿತ ಅವರಿಗೆ ನಿರ್ಬಂಧ ಇಷ್ಟೆಲ್ಲಾ ಜನ ಶಾಸಕರ ಸಚಿವರು ಸ್ವಾಮೀಜಿ ಅವರು ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನಿರ್ಬಂಧ ಹೇರಬಾರ್ದು. ಯಾವುದೇ ಇದು ಪ್ರಜಾಪ್ರಭುತ್ವ. ನಾನು ಕೂಡ ಸರ್ಕಾರದಲ್ಲಿದ್ದೀನಿ. ಆದರೆ ನಿರ್ಬಂಧ ಯಾಕೆ ಹೇರಿದ್ದಾರೆ ಅಂತ ನನಗೂ ಗೊತ್ತಾದ ತಕ್ಷಣ ನಾನು ಕೂಡ ಇಮಿಡಿಯೇಟ್ ಆಗಿ ಮಾತಾಡಿದ್ದೀನಿ. ಯಾಕಂದರೆ ಪಂಚಮಸಾಲಿ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ನಾವು ಹೋರಾಟವನ್ನು ಮಾಡಿದ್ದೀವಿ. ಸಮಾಜದ ಬಾಂಧವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತ. ಇದರಿಂದ ಹಿಂಸರಿಯುವಂಥ ಪ್ರಶ್ನೆ ಇಲ್ಲ. ಆದರೆ ಒಂದೇನು ಅಂತಂದರೆ, ಈಗ ಕಬ್ಬಿನ ಸೀಸನ್ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಫ್ಯಾಕ್ಟ್ರಿಗಳಿರೋದ್ರಿಂದ ಕಬ್ಬಿನ ಸೀಸನ್ ಇದೆ. ಟ್ರಕ್ಗಳು ಓಡಾಡ್ತಾ ಇರ್ತವೆ, ಟ್ರ್ಯಾಕ್ಟರ್ಗಳು ಓಡಾಡ್ತಾ ಇರ್ತವೆ. ಅದರಲ್ಲೂ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ರ್ಯಾಲಿ ಅಂದ ತಕ್ಷಣ ಎಲ್ಲಾದರೂ ಏನಾದರೂ ಅಪಘಾತ, ದುರ್ದೈವ ಏನಾದರೂ ಆಗಬಾರ್ದು. ದೇವರ ಆಶೀರ್ವಾದದಿಂದ ಆ ರೀತಿ ಏನಾದರೂ ಆಗಬಹುದು ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ತೊಂದರೆಗೆ ಈಡಾಗಬಾರ್ದು, ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅಂತ ಮುಂಚೂಣಿಯ ಕ್ರಮ ಅಂತಂದರು. ಬಟ್ ಐ ಆಮ್ ನಾಟ್ ಲೈಕ್, ನನಗೆ ಇದ್ರ ಬಗ್ಗೆ ಅಸಮಾಧಾನ ಇದೆ. ನಾನು ಅದನ್ನು ಆಲ್ರೆಡಿ ಮಾತಾಡಿದ್ದೀನಿ. ಮತ್ತು ಇವತ್ತು ಸಾಯಂಕಾಲ ನಾನು ಗುರುಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಮತ್ತು ಬೇರೆ ಪಕ್ಷದ ಮುಖಂಡರು ಯಾರ್ಯಾರು ನಮ್ಮ ಪಂಚಮಸಾಲಿ ಮುಖಂಡರಿದ್ದಾರೆ, ಪ್ರತಿಯೊಬ್ಬರು ಕೂಡ ನನ್ನ ಜೊತೆ ಟಚ್ನಲ್ಲಿದ್ದಾರೆ. ಸರ್ಕಾರದಲ್ಲಿ ನಾನು ಕೂಡ ಮಾತನಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೂ ನಿನ್ನೆ ಸಾಯಂಕಾಲ ನಾನು ಮಾತಾಡಿದ್ದೀನಿ. ಇವತ್ತು 4 ಗಂಟೆಗೆ 3 ಗಂಟೆ ಆದಮೇಲೆ ನಮ್ಮದೆಲ್ಲ ಸುಮಾರು ಇವತ್ತು ಕ್ವಶನ್ ಇದ್ದಾವೆ, ಕಾಲಿಂಗ್ ಅಟೆನ್ಷನ್ ಇದ್ದಾವೆ, ಚುಕ್ಕೆ ಗುರುತಿನ ಪ್ರಶ್ನೆ ಇದ್ದಾವೆ. ಇದೆಲ್ಲ ಮುಗಿದ್ಮೇಲೆ 4 ಗಂಟೆಗೆ ನಾನು ಸ್ವಾಮೀಜಿಗಳು ಮತ್ತು ಬೇರೆ ಪಕ್ಷದ ಮುಖಂಡರು CC ಪಾಟೀಲ್ ಅಣ್ಣ ಇರ್ಬೋದು ಅಥವಾ ಬೆಲ್ಲದವ್ರು ಇರ್ಬೋದು ಮತ್ತು ನಮ್ಮ ಪಕ್ಷದ ಮತ್ತು ಬೇರೆ ಪಕ್ಷದ ಪಂಚಮಸಾಲಿ ಶಾಸಕರನ್ನ ಎಲ್ಲರನ್ನೂ ಒಳಗೊಂಡು ಒಂದು ಮೀಟಿಂಗನ್ನ ಮಾಡ್ತಾಯಿದ್ದೀವಿ. ಆ ಮೀಟಿಂಗ್ನಲ್ಲಿ ನಾವು DC ಅವ್ರನ್ನ, SP ಅವ್ರನ್ನ, ಕಮಿಷನರ್ ಅವ್ರನ್ನ ನಾವು ಕರೆಸ್ತೀವಿ. ಮುಂದೆ ಆ ಮೀಟಿಂಗ್ನಲ್ಲಿ ಏನಾಗುತ್ತೆ ನಿರ್ಣಯ ಅದನ್ನು ತಮಗೆ ತಿಳಿಸ್ತೀವಿ. ಸರ್ಕಾರ ಅಂದರೆ ಮುಖ್ಯಮಂತ್ರಿಗಳು ಹೋರಾಟವನ್ನು ಹತ್ತಿಕ್ಕೋ ದುಸ್ಸಾಹಸ ಮಾಡ್ತಾ ಇದ್ದಾರೆ. ಅದು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಡೋರು ಕಾಂಗ್ರೆಸ್ ಪಕ್ಷನವರು, ಸಂವಿಧಾನಕ್ಕೆ ಬೆಲೆ ಕೊಡೋರು ಸಿದ್ದರಾಮಯ್ಯ ಸಾಹೇಬರು. ಅದನ್ನು ಮಾಡ್ತಾ ಇಲ್ಲ. ನಾನು ಹೇಳಿದೆ, ಅಪಘಾತ ಆಗಬಾರ್ದು, ದುರ್ಘಟನೆಗಳಾಗಬಾರ್ದು ಅಂತ ಮಾಡಿದ್ದಾರೆ. ಆದರೆ ನಮ್ಮ ಭಾವನೆಗೆ ಎಲ್ಲೋ ಒಮ್ಮೆ ನಮ್ಮ ಪಂಚಮಸಾಲಿ ಸಮಾಜದ ಬಾಂಧವರ ನನ್ನನ್ನು ಹಿಡ್ಕೊಂಡು ಒಂದು ಭಾವನೆಗೆ ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ನಾವು ಸರಿ ಮಾಡ್ತೀವಿ. ಇನ್ನೊಂದು ಮೇಡಮ್, ಈಗ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ, ನಮ್ಮ ಶಾಸಕರು ಏನು ಮುಖ್ಯಮಂತ್ರಿ ಜೊತೆ ಮಾತಾಡಬೇಕಿತ್ತು, ಅವರೆಲ್ಲ ಫ್ಲೆಕ್ಸ್ ಹಾಕೋದ್ರಲ್ಲಿ ಬಿಸಿ ಇದ್ದಾರೆ, ಮನೆ ಕರೆದು ಊಟ ಮಾಡಿಸೋದ್ರಲ್ಲಿ ಬಿಸಿ ಇದ್ದಾರೆ. ಇಲ್ಲ, ಇನ್ನು ಇವತ್ತು ಶುರು ಆಗಿದೆ. ಗುರುಗಳು ಸ್ವಲ್ಪ ಅಸಮಾಧಾನ ಆಗಿರ್ಬೋದು. ಯಾಕಂದರೆ ನಿನ್ನೆ ಆದಂಥ ಈ ಒಂದು ಕ್ರಮದಿಂದ ಅಸಮಾಧಾನ ಆಗಿರ್ಬೋದು. ನಿರಂತರವಾದಂಥ ಸಂಪರ್ಕದಲ್ಲಿದ್ದಾರೆ. ನಾವು ಕೂಡ ಅವ್ರ ಸಂಪರ್ಕದಲ್ಲಿದ್ದೀವಿ. ಇಂಥ ಗುರುಗಳು ನಮ್ಮ ಸಮಾಜಕ್ಕೆ ಸಿಕ್ಕಿದ್ದು ನಮ್ಮೆಲ್ಲರ ಪುಣ್ಯ ಅಂತಲೇ ನಾನು 10 ಸತಿ ಹೇಳ್ತಾ ಇದ್ದೀನಿ, ಮಾಧ್ಯಮದ ಮುಖಾಂತರನೂ ಹೇಳ್ತಾ ಇದ್ದೀನಿ. ನಿಸ್ವಾರ್ಥತೆಯಿಂದ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ನಮ್ಮ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಹೋರಾಟದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತೀವಿ. ಯಾವುದೇ ನಾವು ಶಾಂತಿಯಿಂದ ಹೋರಾಟ ಮಾಡಿದ್ವಿ, ಎಲೆ ಮೇರಿಲ್ಲ. ಅಷ್ಟಾದ್ರೂ ನಮ್ಮ ಮೇಲೆ ಯಾಕೆ ಈ ನಾನು ಪದೇ ಹೇಳ್ತಾ ಇದ್ದೀನಿ, ಅಧಿವೇಶನ ನಡೀತಾ ಇದೆ, ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಇದ್ದಾವೆ, ಬಹಳ ಶುಗರ್ ಫ್ಯಾಕ್ಟ್ರಿ ಗೊಂದಲ ಆಗುತ್ತೆ, ಎಲ್ಲಾದ್ರೂ ದುರ್ಘಟನೆ ಆಗ್ಬಾರ್ದು ಅನ್ನುವಂಥ ಮುಂಜಾಗ್ರತೆ ಕ್ರಮವಾಗಿ ಮಾಡಿದ್ದಾರೆ. ನಾವಿವತ್ತು ಮೀಟಿಂಗ್ನ ಮಾಡಿ SP, DC, ಕಮಿಷನರ್ ಅವ್ರ ಜೊತೆ ಚರ್ಚೆ ಮಾಡಿ ನಾವು ಒಂದು ನಿರ್ಣಯಕ್ಕೆ ಬರ್ತೀವಿ. ಸ್ವಾಮೀಜಿ ಹೋಪ್ಸ್ ಇಟ್ಕೊಂಡಿದ್ದ ನಿಮ್ಮ ಮೇಲೆ ಅವ್ರು ಅನ್ಕೊಂಡಂಗೆ ನಾಳೆ ಆಗತ್ತೆ ನೋಡೋಣ. ನಾವು ಅದಕ್ಕೆ ಈಗ 4 ಗಂಟೆಗೆ ಮೀಟಿಂಗ್ ಕರೆದಿದ್ದೀವಿ. ಸ್ವಾಮೀಜಿಗಳು ಅಷ್ಟೇ ಅಲ್ಲ, ನಾವು ಸ್ವಾಮಿಗಳ ಮೇಲೆ ಎಷ್ಟು ಹೋಪ್ಸ್ ಇಟ್ಕೊಂಡಿದ್ದೀವಿ. 2A ಮೀಸಲಾತಿಗೋಸ್ಕರ ಅನ್ಯ ಸಮಾಜದವ್ರನ್ನ ಕರ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಬೇರೆ ಸಮಾಜದವ್ರನ್ನ ಹತ್ತಿಕ್ಕಲು ನಾವು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ಸಮಾಜದ ಎಲ್ಲ ಬಾಂಧವರು ಕೂಡ ಗುರುಗಳ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಯಾವತ್ತೂ ಕೂಡ ಹೋರಾಟಕ್ಕೆ ಚ್ಯುತಿ ಬರದ ಹಾಗೆ ನಾವು ನಡ್ಕೊಳ್ತೀವಿ. ಖಂಡಿತವಾಗ್ಲೂ ಭಾಗಿಯಾಗ್ತೀನಿ. ಹೌದು, ನಾನು ಮಂತ್ರಿ ಇದ್ದೀನಿ. ನಾನು ಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಬಾವಿಗೆ ಹೋಗ್ಲಿಕ್ಕೆ ಬರೋದಿಲ್ಲ. ಅದು ತಮಗೆಲ್ಲರಿಗೂ ಗೊತ್ತು. ಅದು ಸಂವಿಧಾನ ಒಂದು ಇದಾಗುತ್ತೆ. ಪ್ರಸ್ತಾವನೆ ಯಾರು ಇದನ್ನ ಮಾಡ್ತಾರೆ, ಖಂಡಿತವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರು ಆಗಲಿ, ಚಂದ್ರರಾಜ್ ಹಟ್ಟಿಹೊಳಿ ಆಗಲಿ, ಧ್ವನಿ ಅವ್ರ ಜೊತೆ ಇರುತ್ತೆ.